सर्वसिद्धिप्रदायकाय नमः विनायकाय नमः विघ्नराजाय नमः गौरीपुत्राय नमः गणेशाय नमः स्कन्दाय नमः भव्याय नमः भूताय नमः यक्षाय नमः दिव्यप्रियाय नमः अग्निकर्मणये नमः शिवदेवाय नमः स्वामी यमप्रदाय नमः सर्वप्रियाय नमः सर्वात्मकाय नमः सृष्टिकर्ते नमः देवाय कान्ताय नमः शिवाय नमः दुर्गाय नमः। ಸರ್, ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಇವತ್ತು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ತಮ್ಮನ್ನು ನೇಮಕ ಮಾಡಿದೆ ಕರ್ನಾಟಕ ಸರ್ಕಾರ. ಭಾಳ ದೊಡ್ಡ ನಿರೀಕ್ಷೆ ಇದೆ. ಈಗಾಗಲೇ ಎಲ್ಲರೂ ಕೂಡ ಮಾತಾಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಏನು ಹೇಳ್ತೀವಿ? ಅಲ್ಲ, ಕೊಟ್ಟಿರತಕ್ಕಂಥ ಜವಾಬ್ದಾರಿ ಮತ್ತು ಅದಕ್ಕೊಂದು ಒಂದು ರೀತಿ ನೀತಿ ಇದೆ. ಅಂದರೆ ಏನು ಮಾಡಬೇಕು ಅನ್ನೋದು ಅದನ್ನು ಭಾಳ ಚೆನ್ನಾಗಿ ನಾನು ಪ್ರಾಮಾಣಿಕತೆಯಿಂದ ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀನಿ. ಮತ್ತು ನಮ್ಮ ಸಮಾಜದಲ್ಲಿ ಭಾಳ ಕಷ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಸ್ಕಾಲರ್ಶಿಪ್ ಇರ್ಬೋದು, ಮತ್ತು ಆಮೇಲಿಂದ ಈ ಪ್ರತಿಭಾ ಪುರಸ್ಕಾರ ಇರ್ಬೋದು, ಆಮೇಲೆ ಸ್ವಸಹಾಯ ಪದ್ಧತಿ ಅಂತಿದೆ. ಅದು ಹೇಳಿದ್ರಲ್ಲ, 5 ಲಕ್ಷ ರೂಪಾಯಿ ಅಂದರೆ 5 ಲಕ್ಷ ರೂಪಾಯಿ ನಾವು ಅವ್ರ ಬ್ಯಾಂಕ್ನಲ್ಲಿ ಒಂದು 10 ಜನ ಸೇರಿ ಇದನ್ನು ಮಾಡಿ ಅವ್ರದ್ದು ಬ್ಯಾಂಕ್ನಲ್ಲಿ ತೊಗೊಂಡ್ರೆ 1 ಲಕ್ಷ ರೂಪಾಯಿ ನಾವು ಸಬ್ಸಿಡಿ ಕೊಡ್ತೀವಿ. ಇಂಟ್ರೆಸ್ಟು ಕೂಡ ಭಾಳ ಕಡಿಮೆ ಇರುತ್ತೆ, 5-6%. ಇದರಿಂದ ಸ್ವಲ್ಪ ಒಂದು ಚೇತರಿಕೆ. ಹೇಳಿ, ಇವಾಗ ಯಜಮಾನರು ಅವರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಸಂತಸವನ್ನು ಜೊತೆಗೆ ಏನು ಹೇಳೋದಕ್ಕೆ? ನಾನು ಮದುವೆ ಮಾಡ್ಕೊಂಬಂದು 39 ವರ್ಷ ಆಯಿತು. ಅವಾಗಿಂದ ನೋಡಿದ್ದೀನಿ ತುಂಬ ಜನಕ್ಕೆ ಬ್ರಾಹ್ಮಣರ ಸಂಘದಲ್ಲಿ ತುಂಬ ಯೋಜನೆಗಳು ಜೊತೆಗೆ ಸಹಕಾರ ಮಾಡಿ ತುಂಬ ಓಡಾಡಿದ್ದಾರೆ. ಬಡವರು ಅಂದರೆ ತುಂಬ ಕನಿಕರ ಅವ್ರಿಗೆ, ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಅವ್ರಿಗೆ ಯಾವಾಗಲೂ ಇದೆ. ಮುಂದೆ ಇನ್ನು ಸರ್ಕಾರದಿಂದ ಒಳ್ಳೆ ಕೆಲಸ ಮಾಡೋಕ್ಕೆ ಅವ್ರಿಗೆ ದೊಡ್ಡ ಗಣೇಶ ಅವ್ರಿಗೆ ಅನುಗ್ರಹ ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಶುಭಾಶಯಗಳನ್ನ ಹೇಳ್ತೀನಿ. ಇದು ಎಲ್ರಿಗೂ ಒಳ್ಳೆಯದಾಗಲಿ. ಇದು ಬ್ರಾಹ್ಮಣರು ಅಂತಂದರೆ ನಾವು ಇದು ಎಲ್ರಿಗೂ ಇದು ಒಳ್ಳೇದು ಬಯಸೋರು. ಇದು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋರು. ಇದು ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಸಮಾಜದ ಈ ಒಂದು ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಇದು ಎಲ್ರಿಗೂ ಕೂಡ ಇದು ಒಳ್ಳೇದು ಮಾಡಬೇಕು ಅಂತ ಹೇಳ್ಬಿಟ್ಟು ಜಯಸಿಂಹ ಅವರಲ್ಲಿ ನಾವು ಇದು ಕೇಳ್ಕೊತಾ ಇದ್ದೀವಿ.